ಸರ್ ಹಂಗೆ ಇರಿ ಸರ್. ಥ್ಯಾಂಕ್ ಯು ಸರ್ ಒಂದೇ ಒಂದು ಸೆಕೆಂಡ್ ಅವರು ಬರ್ತಾರೆ. ಎಲ್ಲಿ ಬರೋದು ಹೆವಿ ಇದೆಯಾ ಸರ್? ಸರ್ ಈ ಕಡೆ ಸರ್. ಸರ್ ಆಗಿದೆ. ಇದು ರಿಯಲ್ ಎಸ್ಟೇಟ್ ವಹಿವಾಟುಗಳಲ್ಲಿ ಮೋಸ ಹೋಗದಂತೆ ನಾಗರಿಕರನ್ನ ರಕ್ಷಿಸುತ್ತದೆ. ಕೃತಕ ಬುದ್ಧಿಮತ್ತೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವ್ಯಾಪಾರ ಪರವಾನಗಿ, ಕಟ್ಟಡ ಯೋಜನೆ, ಇ ಆಸ್ತಿ ತೆರಿಗೆ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮುಂತಾದ ದತ್ತಾಂಶದ ಮೂಲಗಳನ್ನು ಪಾಲಿಕೆಯ ಸ್ಪೀಚ್ ಆಗ್ತಾ ಇದೆ. ಬಹುತೇಕ ಈ ಒಂದು ವಿಶೇಷವಾಗಿ ಈ ಒಂದು 5 ಕಾರ್ಪೊರೇಷನ್ ತಮ್ಮದೇ ಹೆಡ್ ಕ್ವಾರ್ಟರ್ಸ್ನಲ್ಲಿ ತಮ್ಮ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮೊದಲನೇ ಸಾರಿ ನಾವು ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ತುಷಾರ್ ಗಿರಿನಾಥ್ ಹಾಗೂ ಪಾಲಿಕೆಯ ಆಡಳಿತಗಾರರಾದ ಶ್ರೀ ಮಹೇಶ್ವರ ರಾವ್ ರವರ ಸಲಹೆ ಸೂಚನೆಗಳೊಂದಿಗೆ ಇದು ನಾಗರಿಕರ ಜೀವನ ಸುಧಾರಿಸುತ್ತದೆಯೇ? ಇದು ದೀರ್ಘಕಾಲಿಕ ಲಾಭ ನೀಡುತ್ತದೆಯೇ? ಇದು ಪಾರದರ್ಶಕವಾಗಿ ಜಾರಿಗೆ ಬರುತ್ತದೆಯೇ? ಈ ಸಾಲಿನ ಆಯವ್ಯಯವು ಈ 3 ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರಿಸಿದೆ ಎಂಬ ವಿಶ್ವಾಸ ನನ್ನಲ್ಲಿದೆ. ರಾಜ್ಯ ಸರ್ಕಾರವು ದಿನಾಂಕ 19/7/2000 ಬೆಂಗಳೂರು ಪ್ರಾಧಿಕಾರವನ್ನಾಗಿಸಿ 5 ನಗರ ಪಾಲಿಕೆಗಳಾಗಿ ವಿಭಜಿಸಲಾಗಿರುತ್ತದೆ. ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಡಿ ಮಹದೇವಪುರ ವಲಯವನ್ನು ದಿನಾಂಕ 2/9/2025 ಜಾರಿಯಾಗುವಂತೆ ಬೆಂಗಳೂರು ಪೂರ್ವ ನಗರ ಪಾಲಿಕೆಯನ್ನಾಗಿ ವಿಂಗಡಿಸಿ ಮರುನಾಮಕರಣಗೊಳಿಸಲಾಗಿರುತ್ತದೆ. ಈ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಕೃಷ್ಣರಾಜಪುರ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಗಂಗರ ಆಡಳಿತಾವಧಿಯಲ್ಲಿ ರಾಜ ಶ್ರೀಪುರುಷರವರ ಆಳ್ವಿಕೆಗೊಳಪಟ್ಟು ತದನಂತರದಲ್ಲಿ ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಗೌರವಾರ್ಥವಾಗಿ ಹೆಸರಿಸಲ್ಪಟ್ಟ ಐತಿಹಾಸಿಕ ಪ್ರದೇಶವಾಗಿದೆ. 150 ವರ್ಷಗಳಷ್ಟು ಹಳೆಯದಾದ ಕೃಷ್ಣರಾಜಪುರ ಸಂತೆ ಇಲ್ಲಿ ಬಹಳ ಪ್ರಸಿದ್ಧ. ಇದು ಹಳೆಯ ಮದ್ರಾಸ್ ರಸ್ತೆಯಲ್ಲಿದ್ದ 16ನೇ ಶತಮಾನದ ಪ್ರಮುಖ ವ್ಯಾಪಾರ ಮಾರ್ಗವಾಗಿತ್ತು. ಬ್ರಿಟಿಷರ ಕಾಲದ 1930ರಲ್ಲಿ ನೀರಿನ ಟ್ಯಾಂಕ್ ಸೀಗೆಹಳ್ಳಿಯಲ್ಲಿದೆ. ವೆಂಗಯ್ಯನ ಕೆರೆ ಮತ್ತು ಎಲೆಮಲ್ಲಪ್ಪ ಶೆಟ್ಟಿ ಕೆರೆಗಳು ಇಲ್ಲಿನ ಐತಿಹಾಸಿಕ ಜಲಮೂಲಗಳಾಗಿವೆ. 2003ರಲ್ಲಿ ಉದ್ಘಾಟನೆಯಾದ ಶ್ರೀ ರಾಜಪುರ ಕೃಷ್ಣರಾಜಪುರ ತೂಗು ಸೇತುವೆ ಹ್ಯಾಂಗಿಂಗ್ ಬ್ರಿಡ್ಜ್ ಈ ಪ್ರದೇಶದ ಹೆಗ್ಗುರುತಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿದ್ದ ಮಹದೇವಪುರವು ಮೊದಲು ನಗರಸಭೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು 2007ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯೊಂದಿಗೆ ವಿಲೀನಗೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿರುತ್ತದೆ. ಹಾಲಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಪ್ರಮುಖ ಭಾಗವಾಗಿದ್ದು ಭಾರತದ ಪ್ರಮುಖ IT ಹಬ್ ಆಗಿರುತ್ತದೆ. ಮಹದೇವಪುರದ ಟೆಕ್ ಪಾರ್ಕ್ಗಳು, ವೈಟ್ ಫೀಲ್ಡ್ನ ಜಾಗತಿಕ ಸಾನ್ನಿಧ್ಯ, ವರ್ತೂರ್ ಮತ್ತು ಕಾಡುಗೋಡಿ ಭಾಗಗಳ ವಸತಿ ವಿಸ್ತರಣೆ ಇವೆಲ್ಲವೂ ಸೇರಿ ಈ ಪೂರ್ವ ನಗರ ಪಾಲಿಕೆಯನ್ನು ನವಯುಗದ ಮಾದರಿ ನಗರವನ್ನಾಗಿ ರೂಪಿಸಿವೆ. ಈ 2 ವಿಧಾನಸಭಾ ಕ್ಷೇತ್ರಗಳನ್ನು ಒಗ್ಗೂಡಿಸಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಭೌಗೋಳಿಕವಾಗಿ ವಿಕಸಿತಗೊಳಿಸುವ ಭರವಸೆಯೊಂದಿಗೆ ಪಾಲಿಕೆಯು ಅಸ್ತಿತ್ವಕ್ಕೆ ಬಂದಿರುತ್ತದೆ. ಸದರಿ ಪಾಲಿಕೆಯು ತನ್ನ ಚೊಚ್ಚಲ ಪೂರ್ಣ ಪ್ರಮಾಣದ ಆರ್ಥಿಕ ವರ್ಷದ ಆಯವ್ಯಯವನ್ನು ಮಂಡಿಸುತ್ತಿದ್ದು ಪಾಲಿಕೆಯ ವಿವಿಧ ವಿಭಾಗಗಳಲ್ಲಿನ ಸುಧಾರಣೆಗಳನ್ನು ಹಾಗೂ ಹೊಸದಾಗಿ ಕೈಗೊಳ್ಳುವ ಕಾರ್ಯಕ್ರಮಗಳನ್ನು ಸವಿವರವಾಗಿ ತಿಳಿಯಪಡಿಸಲು ಹರ್ಷಿಸುತ್ತೇನೆ. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ನಮ್ಮ ನಗರ ಆಡಳಿತದ ಬುನಾದಿಯನ್ನಾಗಿ ಇಟ್ಟುಕೊಂಡು ಕೆಲಸದ ಮೂಲಕವೇ ಸಾಧನೆ, ಸೇವೆಯೇ ಮೂಲಕವೇ ಶ್ರೇಷ್ಠತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಆಯವ್ಯಯದಲ್ಲಿನ ಪ್ರತಿಯೊಂದು